ಸಂಕ ಬುಯ್ಯಾರ ಅಣಸಿ ಎಲ್ಲಾ ಶಾಖೆಗಳಿಗೆ ನೀರ ಸರಿಯಾಗಿ ಕೆಲಸ ಮಾಡಬೇಕು. ಎಲ್ಲರಿಗೂ ನೀರು ಕೊಡಬೇಕು. ಸಿಟಿಯರಿಗೆ ಹಿಡ್ಕೊಂಡು ಹಳ್ಳಿಯರಿಗೆ ಮೊದಲುಕೊಂಡು ಎಲ್ಲರಿಗೂ ನೀರು ಸಿಗಬೇಕು. ಒಕ್ಕಲಿಗ ನೀರು ಸಿಗಬೇಕು, ಕುಡಿಲಿಕ್ಕೆ ಸಿಗಬೇಕು, ಜನಕರಿಗೆ ಸಿಗಬೇಕು, ಪಕ್ಷಿ ಪ್ರಾಣಿಗಳಿಗೆ ನೀರು ಸಿಗಬೇಕು. ನೀರಿನ ಮೇಲೆ ಯಾರು ಒದ್ದಾಡಬಾರದು. ಆ ಕಾರಣ ನೀರಿಗಾಗಿ ನಾವು ಹೋರಾಟ ಮಾಡ್ತೀವಿ. ಎಚ್ಚೆತ್ತುಕೊಂಡು ತಾವುಗಳೆಲ್ಲ ಆಲ್ಮಟ್ಟಿ ಆಗಬೇಕು. ರೇವಣ ಸಿದ್ದೇಶ್ವರ 1ನೇ ಪೇಜ್ ಕಾರ್ಯ ನಡೆದಿಲ್ಲ, 2ನೇ ಪೇಜ್ ಕಾರ್ಯ ಮಾಡಬೇಕು. ಅಲ್ಲ ಸಿಂಬಲಗಿ, ಉತ್ತಿ ಬಸವಣ್ಣ, ಇಂಡಿ ಬ್ರಾಂಚ್ ಕನ್ನಡ, ಸಂಕನಾಳ, ಬಸವನ ಬಾಗವಾಡಿ, ತುಮಸಿ ಬಬಲೇಶ್ವರ ಏನು ಅನೇಕ ಜನಗಳು ರೈತರ ಕೆರೆಕಟ್ಟೆಗಳಿಗೆ ಹಳ್ಳಾರುಗಳಿಗೆ ಜನ ಈಗೆಲ್ಲ 10 ಬೇಡಿಕೆ ಇಟ್ಟುಕೊಂಡು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ತಾವುಗಳೆಲ್ಲ ಸಜ್ಜನ ಬಂಧುಗಳು ತಮ್ಮ ನೀರಿಗಾಗಿ ಕುಡಿಯೋದಿರ್ಬೋದು, भारत माता की, गौ माता की, गंगा माता की, भगवान भगवान की। गंगा माता की, गौ माता की, भारतीय किसान संघ के ಒಂದೇ ಜಿಲ್ಲೆ ನೆಟ್ವರ್ಕ್ ಇದೆ. ಪ್ಯಾಕೇಜ್ ಏನ್ ಬರ್ಬೇಕಾಗಿಲ್ಲ ಅದ್ ಕೆಲಸ ಅರ್ಧಕ್ಕೆ ನಿಂತವೆ, ಅದು ಕೂಡ ಬರಬೇಕು. ಈ ಅನೇಕ ಬೇಡಿಕೆ ಇಟ್ಕೊಂಡು ನಾವು ಅನಿರ್ದಿಷ್ಟಾವಧಿವರೆಗೆ ಜಿಲ್ಲಾಧಿಕಾರಿ ಮುಂದೆ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಈಗಾಗಲೇ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಅನೇಕ ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಮನವಿಗೆ ಸರಿಯಾಗಿ ಸ್ಪಂದಿಸಿಲ್ಲ. ಭಾರತ್ ಮಾತಾ ಕಿ, ಗೋ ಮಾತಾ ಕಿ, ಗೋ ಮಾತಾ ಕಿ, ಭಾರತೀಯ ಕಿಸಾನ್ ಸಂಘಕ್ಕೆ, ಭಾರತೀಯ ಕಿಸಾನ್ ಸಂಘಕ್ಕೆ ಅಪರಾಧ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗ್ತದೆ ಎಂದು ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಕಿಸಾನ್ ಸಂಘಕ್ಕೆ, ಗೋ ಮಾತಾ ಕಿ, ಗೋ ಮಾತಾ ಕಿ, ಭಾರತೀಯ ಕಿಸಾನ್ ಸಂಘಕ್ಕೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಮ್ಮ ತಾಯಂದ್ರೆ ನಮ್ಗೆ ಯಾರು ಸೇರ್ಕೊಡೋದು ಮೋದಿ ಸಾಹೇಬ್ರು ಯಾರು ಸೇರ್ಕೊಳ್ತಾರೆ ಅಂತ ಹೇಳಿದ್ರು ಇಲ್ಲ. ಆದ್ರೆ ನಿಮ್ಗ ಒಟ್ಟಿಗಾಗಿ ನೀವು ಕೊಡ್ತಾ ಇದ್ರಿ ಅಷ್ಟೇ. ನಾವು ಬೇಡ್ತಾ ಇದ್ದೇವೆ ನೀರು ಕೊಡಿ, ಕರೆಂಟ್ ಕೊಡಿ, ವಿದ್ಯುತ್ ಕೊಡಿ. ಮೈಕ್ ಬಂದ್ ಮಾಡಪ್ಪ, ಮೈಕ್ ಬಂದ್ ಮಾಡಿ. ಇವು ಎಲ್ಲಕ್ಕ ಮೂಲ ಬೇರೆ ಅದೇ. ಇವು ತಾತ್ಪೂರ್ತಿಕ ನಾವು ನೀವು ಕೇಳುದಲ್ಲ. ರೇವಣ ಸಿದ್ದೇಶ್ವರ ಅದಕ್ಕೆ ನೀರು ಬಿಡಬೇಕಾದ್ರೂ ಪೂರ ಆಲಮಟ್ಟಿ 524 ಆದ್ರೆ ನಮ್ಮ ಹೊಲಗಳಿಗೆ ನೀರು ಐತಿ. ಇಲ್ಲಿಲ್ಲ ಅಂದ್ರೆ ಗುಬ್ಬಿಗೆ ನೀರು ಕುಡಿಯಂಗ, ಕೆರೆಯಾಗ ನೀರ ನಾವು ಕೊಡ ತುಂಬ್ಕೊಂಬರ್ದು, ಗುಬ್ಬಿ ಇಟ್ಟು 1-4 ಹನಿ ಕೊಡೋದು. ಇದು ಖಾಯಂ, ಇದು ನಮ್ಮ ಹಣಿಪಟ್ಟಿ. ಅದಕ್ಕೆ ಆ ಒಂದು ನಮಸ್ಕಾರಗಳು. ನಾನು ರವೀಂದ್ರನಾಥ್ ಮೇಳೆಗಾರ್, ಭಾರತೀಯ ಕಿಸಾನ್ ಸಂಘ ವಿಜಯಪುರ ಜಿಲ್ಲಾ ಅಧ್ಯಕ್ಷ.
ಇವತ್ತು ಭಾರತೀಯ ಕಿಸಾನ್ ಸಂಘದ ವಿಜಯಪುರ ಜಿಲ್ಲಾ ಮಟ್ಟದ ಇದಕ್ಕಿಂತ ಪೂರ್ವೊಳಗೆ 3 ತಿಂಗಳ ಹಿಂದೆಯೇ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳವರಿಗೆ ವಿನಂತಿಯನ್ನು ಸಲ್ಲಿಸಲಾಗಿತ್ತು. ವಿಜಯಪುರ ಜಿಲ್ಲೆಯ ಸಮಗ್ರ ನೀರಾವರಿ ಯೋಜನೆ, ಆಲ್ಮಟ್ಟಿ, ಗುತ್ತಿ, ಬಸವಣ್ಣ, ರೇವಣಸಿದ್ದೇಶ್ವರ ನೀರಾವರಿ ಇವೆಲ್ಲವೂ ಕೆರೆ ತುಂಬಿಸಿ ಯೋಜನೆ ಇವೆಲ್ಲ ಪೂರ್ವಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಹಮ್ಮಿಕೊಂಡು ಇಲ್ಲಿ ಭಾಗದ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಈಗಾಗಲೇ ವಿನಂತಿ ಕೊಟ್ಟಿದ್ದರೂ ಕೂಡ ಅದರ ಫಲಶ್ರುತಿ ಇನ್ನೂ ಸಿಗಲಿಲ್ಲ ಅನ್ನೋ ನಿಟ್ಟಿನೊಳಗೆ 4 ದಿವಸ ಹಿಂದೆ ಡಿ ಸಿ ಅವ್ರಿಗೆ ಮತ್ತೆ ಭೇಟಿಯಾಗಿ ನಾವು ವಿನಂತಿಯನ್ನು ಕೊಟ್ಟಿದ್ದೇವೆ. ಇವತ್ತು ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ನ್ಯಾಯ ಸಿಗುವವರೆಗೆ ಅನ್ನುವಂಥದ್ದನ್ನು ಡಿ ಸಿ ಅವರಿಗೆ ಹೇಳಿದ ಪ್ರಕಾರ ಇವತ್ತು ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಇಲ್ಲಿವರೆಗೂ ಗಾಂಧಿ ಚೌಕು, ಬಸವೇಶ್ವರ ಸರ್ಕಲ್ಲು, ಅಂಬೇಡ್ಕರ್ ಸರ್ಕಲ್ಲು ಆ ಮಹಾತ್ಮರಿಗೆ ಹಾರವನ್ನು ಸಮರ್ಪಿಸಿ ನಡ್ಕೊಂಡು ಬಂದನೆ ಇವತ್ತು ಡಿ ಸಿ ಆಫೀಸ್ ಮುಂಭಾಗದಲ್ಲಿ ನಾವು ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಜಿಲ್ಲಾಧಿಕಾರಿಗಳು ಇನ್ನು ಪರೀಕ್ಷೆ ಮುಗಿಸ್ಕೊಂಡು ಬಂದ ಮೇಲೆ ಆದರೂ ಕೂಡ 3-4 ಗಂಟೆಗೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅದು ಸರ್ಕಾರಕ್ಕೆ ನೇರವಾಗಿ ಮಾತಾಡಿ ನಮ್ಮ ಒಬ್ಬ ಮುಖ್ಯಸ್ಥರನ್ನು ಕರ್ಕೊಂಡು ಹೋಗಿ ಅಲ್ಲಿ ಸಂವಾದ ಚರ್ಚೆಯನ್ನು ಮಾಡಿ ನಮಗೆ ಫಲಶ್ರುತಿಯ ಒಂದು ವಿಚಾರಗಳನ್ನು ಸಂಪೂರ್ಣವಾಗಿ ನಮಗೆ ಒದಗಿಸಿಕೊಡ್ತಾರೆ ಅನ್ನುವಂಥ ವಿಚಾರ ಅಥವಾ ಭರವಸೆ ಇವತ್ತಿನ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ನಮ್ಮೆಲ್ಲರ ರೈತರದ್ದು ಇದೆ. ಆದಾಗ್ಯೂ ಕೂಡ ಇದು ಸಂಕಟ ಏನು ಅಂದರೆ ಒಳ್ಳೆ ಹೋದಿ ಅಂದರೆ ಚಡ್ಚಾಣ ಹಿಂದಿ ಭಾಗ, ಈ ಕಡೆ ಇಂಚಿಗೇರಿ ಭಾಗ ಕುಡಿಲಿಕ್ಕೆ ನೀರು ಸಿಗಲಾರ್ದಂಥ ವ್ಯವಸ್ಥೆ ಇದೆ. ಬರದ ನಾಡು ಇರೋದರಿಂದ ಆ ಬರಗಾಲದ ನಾಡಿನ ಒಂದು ಹಣೆಪಟ್ಟಿ ಈ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಇವತ್ತಿನ ಇಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳು ರೈತರ ಕೂಗುಗಳನ್ನು, ರೈತರ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಅವರು ಕೂಡ ಸಹಕಾರಿಗಳಾಗಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿ ಅವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೇವೆ. ರವೀಂದ್ರನಾಥ್ ಮೇಡೆಗಾರ್, ಭಾರತೀಯ ಕಿಸಾನ್ ಸಂಘ ಜಿಲ್ಲಾಧ್ಯಕ್ಷ, ವಿಜಯಪುರ ಜಿಲ್ಲೆಯ ವತಿಯಿಂದ ಈ ಭಾರತೀಯ ಕಿಸಾನ್ ಸಂಘದ ಸಮಗ್ರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ರೈತರ ಬೇಡಿಕೆ ಏನಾಗಿದೆ ಅಂದರೆ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಚಡ್ಚಣ ಮತ್ತು ಇಂಡಿ ತಾಲೂಕಿಗೆ ಭಾಳ ನೀರಿನ ಕೊರತೆ ಇದೆ. ಅದು ತಾವು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ 1000 ಫೂಟ್ ಬೋರ್ ಕೊರೆದ್ರೂ ಕೂಡ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇವತ್ತು ನಾವು ರೈತರಿಗೆ ಏನು ಬೇಕಾಗಿದ್ರಿ, ನೀರು ಒಂದು ಕೊಟ್ಟರೆ ದೇಶಕ್ಕೆ ಅನ್ನ ಕೊಡ್ತಾರೆ, ಬಟ್ ರೈತರು ಏನು ಬೆಳಿಲಿಲ್ಲ ಅಂದ್ರೆ ಏನು ತಿಂತಾರೆ? ಏನು ಯಾವ ಆಫೀಸರ್ ಇರಲಿ ಏನಿಲ್ಲ ರೀ, ರೈತದೇ ದೇಶದ ಬೆನ್ನೆಲುಬು ಬೀಳ್ತಾರೆ. ಬಟ್ ರೈತರ ಕಷ್ಟ ಯಾರೂ ಸ್ಪಂದನೆ ಮಾಡ್ತಿಲ್ಲ. ಅದಕ್ಕಾಗಿ ಈ ಆಲ್ಮಟ್ಟಿ 519 ಇದ್ದಿದ್ದು 524 ಆದರೆ ನಮ್ಮ ಸಮಗ್ರ ವಿಜಯಪುರ ಜಿಲ್ಲೆಗೆ ನೀರಿನ ಯಾವುದೇ ಕೊರತೆ ಆಗಂಗಿಲ್ಲ. ಮತ್ತು ಜಿಲ್ಲೆಯಲ್ಲಿರುವಂಥ ಎಲ್ಲ ಕೆರೆಗಳು ತುಂಬಿಸಬೇಕು. ಮತ್ತು ಈಗಾಗಲೇ ಅರ್ಧಂಬರ್ಧ ಏನು ಕೆಲವೊಂದು ಚಿಮ್ಮಲ್ಗಿ ಏತ್ ನೀರಾವರಿ ಆಗಿರ್ಬೋದು, ಬೀರಾಪುರ ಏತ್ ನೀರಾವರಿ ಆಗಿರ್ಬೋದು, ಆಯಿತು ರೇವಣಸಿದ್ದೇಶ್ವರ ಏತ್ ನೀರಾವರಿ, ಈ ಸಮಗ್ರ ಕಾಲುವೆಗಳನ್ನು ಆದಷ್ಟು ಬೇಗ ಸಂಪೂರ್ಣ ಕಾಲುವೆಗಳು ಪೂರ್ಣ ಆಗಬೇಕು, ರೈತರಿಗೆ ನೀರು ಸಿಗುವಂಗಾಗಬೇಕಂತೇಳಿ ನಮ್ಮ ಈ ಭಾರತೀಯ ಕಿಸಾನ್ ಸಂಘದ ವಿಜಯಪುರ ಜಿಲ್ಲೆಯ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಈಗಾಗಲೇ ಒಂದು ಪೂರ್ವಭಾವಿಯಾಗಿ ಅವರಿಗೆ ಒಂದು ಮನವಿ ಕೊಟ್ಟರು. 2-3 ಸಲ ಮನವಿ ಕೊಟ್ಟಿವಿ. ಇದ್ರ ಬಗ್ಗೆ ಒಂದು ಮನವಿ ಕೊಟ್ಟು ಇವತ್ತು ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೋಬೇಕಂತೇಳಿ ಇವತ್ತಿನ ದಿವಸ ಎಲ್ಲ ಜಿಲ್ಲೆಯ ಈ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಕೂಡಿ ಇಲ್ಲಿ ಬಂದ ರವೀಂದ್ರ ಮೇಡೆಗಾರ್ ಅವರು ಜಿಲ್ಲಾ ಅಧ್ಯಕ್ಷರು, ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಮಲ್ಲನಗೌಡ ಪಾಟೀಲ್ ಅವರು ಅದಾರ, ಮತ್ತು ರಾಜ್ಯ ಪ್ರಾಂತ ಕಾರ್ಯಕಾರಿಣಿ ಸದಸ್ಯರಾದಂಥ ಗುರುನಾಥ್ ಬಗ್ಲಿ ಅವರು ಅದಾರ, ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಸವರಾಜ ಜರಡಿ ಸಿಂದಗಿಯಿಂದ ಆಗಮಿಸಿವಿ. ಎಲ್ಲ ರೈತರಂದರೆ ಇದನ್ನು ಸರ್ಕಾರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಕೊಟ್ಟಿದ್ದಾಗಿದೆ. ಆದರೆ ಯಾವುದೂ ಇಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರ್ತಾ ಸ್ಪಂದನೆ ಸಿಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟವರು ಸರ್ಕಾರದವರು, ನೀರಾವರಿ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಭಾಗದ ಶಾಸಕರಾಗಿರ್ಬೋದು, ಇದನ್ನು ಸದನದಲ್ಲಿ ಚರ್ಚೆ ಮಾಡಿ ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿ ಇದನ್ನು ಬೇಗ ತಾವು ಒಂದು ಈಡೇರಿಸಿದೆ ಆದರೆ ಒಂದು ರೈತರ ಋಣವನ್ನು ತೀರಿಸೋದಂಗೆ ಆಗ್ತದೆ. ಇಲ್ಲಾಂದ್ರೆ ನಾವು ಇದನ್ನು ಇವತ್ತು ಧರಣಿ ಸತ್ಯಾಗ್ರಹ ಮಾಡಿ ಅಮಾನವಂತ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ನಾವು ರೆಡಿ ಇದೀವಿ ಅಂತ ಈ ಮೂಲಕ ತಮಗೆ ಈ ಮಾಧ್ಯಮ ಮುಖಾಂತರ ನಾವು ಎಚ್ಚರಿಕೆ ಕೊಡೋಕ್ಕೆ ಬಯಸ್ತಾ ಇದ್ದೀವಿ. ಸರ್ಕಾರ ಮತ್ತು ಸಚಿವರ ಮತ್ತು ಸಂಬಂಧಪಟ್ಟಂಥ ಶಾಸಕರಿಗೆ ಸಾಕಷ್ಟು ಸಲ ಈ ನೀರಾವರಿ ಬಗ್ಗೆ ತಿಳಿಸಿದ್ರು ಕೂಡ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಒಟ್ಟೆ ಅದಕ್ಕೆ ಸ್ಪಂದನೆಯೇ ಇಲ್ಲ. ಈಗ 19 ಕೆರೆದು ಪೂರ್ತಿ ಏನದಲ್ಲ ಅದು ಎಲ್ಲ ಕಾಮಗಾರಿ ಮುಗಿದೈತಿ, ಎಲ್ಲ ಟ್ರೈಲು ಮಾಡಿ ನೋಡ್ಯಾರ. ಹಾಗೆ ತಿಂಗಳಾಯಿತು, ಆದ್ರೆ ನೀರು ಯಾಕೆ ಹರಿಸ್ಲಾಗತ್ತಿಲ್ಲ? ಈ ಸದ್ಯ ತೆಲಂಗಾಣಕ್ಕೆ ಈ ತಿಂಗಳೊಳಗಾಗಿನೇ ಈಗ ಒಂದು 25 TMC ನೀರು ಡಾಮ್ ಅನ್ಸದ್ರಿ. ಇನ್ನೊಂದು ಥೋಡೆ ದಿನ ಹೋದ್ರೆ ಅದನ್ನು ನೀರು ಉಳಿಯಂಗಿಲ್ಲ. ಅದಕ್ಕೆ ಇದು ನಮಗೆ ಅಗದಿ ಜೀವ ಹೋಗುವಂಥ ಪರಿಸ್ಥಿತಿ ಐತಿ, ಸಂಕಟದ ಸಮಯದ. ಅದಕ್ಕೆ ಆದಷ್ಟು ಶೀಘ್ರಗತಿಯೊಳಗೆ ಏನು ಭಾಳ ಆಗ್ತಾನೆ ಒಂದು 4-5 TMC ಕೊಟ್ಟರೆ ಈ ಎಲ್ಲ ಕೆರೆಗಳು ನಮ್ಮ ಭಾಗದ ಪೂರ್ತಿ ತುಂಬ್ತಾವೆ. ಅದು ಮೊದಲಾಗಬೇಕು. ಆನಂತರ ರೇವಣಸಿದ್ದೇಶ್ವರ ಏತ ನೀರಾವರಿ ಟೋಟಲ್ 49,000 ಹೆಕ್ಟೇರ್. ಮೊದಲು DPR ಆದ್ದು 49,000 ಹೆಕ್ಟೇರ್ ಕತ್ತೆ ಆಗ್ಯದ.
ಆದರೆ ಈಗ 28,000 ಇಂಡಿ ಭಾಗದ ಅಟ್ಟೆ ಹಳ್ಳಿಗಳಿಗೆ ಆಯಿತು. ಇನ್ನುಳಿದ ಈ ನಾಗಠಾಣ ಮತಕ್ಷೇತ್ರ ಮತ್ತು ಬಬಲೇಶ್ವರ ಮತಕ್ಷೇತ್ರ ಈ ಹಳ್ಳಿಗಳು ಉಳಿದಾವ. ಅದು 21,000 ಹೆಕ್ಟೇರ್ ಅದು. ಆ ಎರಡನೇ ಹಂತದ 21,000 ಹೆಕ್ಟೇರ್ಗೆ ಸಂಪೂರ್ಣ ನೀರಾವರಿ ಆಗುವಂಗೆ DPR ತಯಾರು ಮಾಡಿ ಟೆಂಡರ್ ಆಗಿ ಅದಕ್ಕೆ ಕಾಮಗಾರಿ ದುಡ್ಡು ತೆಗೆದಿಡಬೇಕು. ಆದಷ್ಟು ಶೀಘ್ರ ಎತ್ಕೊಳ್ಳೋ ಪ್ರಾರಂಭ ಮಾಡಬೇಕು. ಇಲ್ಲದೆ ಹೋದ್ರೆ ಆ ನೀರು ಎಲ್ಲರೇ ಬೇರೆ ಕಡೆ ಹೋಯ್ತಪ್ಪ ಅಂತಂದ್ರೆ ನಾವು ಕಾಯಂ ಬರಗಾಲದ ಅಣೆಪಟ್ಟಿ ಕಟ್ಕೊಂಡು ಉಳಿಬೇಕಾಕತಿ. ಮತ್ತು ಅಲ್ಲಿ ಇಡೀ ಜಿಲ್ಲೆಯೊಳಗನೆ ಅತಿ ಕನಿಷ್ಠ ಮಳೆ ಆದದಪ್ಪ ಅಂತಂದ್ರೆ ಚಡ್ಚಾಣ ಭಾಗ ಇಂಚಿಗೇರಿ ಹಿಡಿದು ಮಹಾರಾಷ್ಟ್ರ ಬೌಂಡ್ರಿ ತನಕ. ಅದು ಈ ಯಾವ ಕೆರೆಗಳೊಳಗೂ ಒಂದು ಹನಿ ನೀರಿಲ್ಲ. ಇದು ಕಾಯಮ್ಮ ನಾ 10-20 ವರ್ಷ ಆಯ್ತು ನೋಡಾಕತ್ತೀನಿ. ಅಲ್ಲಿ ಮಳೆನೇ ಭಾಳ ಕಡಿಮೆ. ಅದಕ್ಕೆ ಆ ಭಾಗಕ್ಕೆ ನೀರಾವರಿ ಆಗಬೇಕಾದ್ದು ಭಾಳ ಅವಶ್ಯದ. ಆ ರೇವಣಸಿದ್ದೇಶ್ವರ ಎರಡನೇ ಹಂತದ ನೀರಾವರಿ ಯೋಜನೆ ಕೂಡ ಆದಷ್ಟು ಶೀಘ್ರದೊಳಗೆ ಸರ್ಕಾರ ಕಣ್ತೆರೆದು ಆ ನೀರಾವರಿ ಯೋಜನೆಗೆ ದುಡ್ಡು ತೆಗೆದಿಟ್ಟು ಕೆಲಸ ಪ್ರಾರಂಭ ಮಾಡಬೇಕು. ಯಾವುದೇ ಯೋಜನೆಗಳಿಗೆ ಈಗ ಏನೂ ನಾವು ಹೇಳಲಾರ್ದ ಯೋಜನೆಗೆ ಲಕ್ಷ ಕೋಟಿ ಅಷ್ಟೇ ಸಾಲ ಮಾಡ್ಲಿಕತ್ತೀರ. ನಾವು ಕೇಳಾಕತ್ತೀವಿ ಅತಿ ನಮಗೆ ರೈತರಿಗೆ ಅವಶ್ಯ ಜೀವನಾವಶ್ಯ ಇದ್ದಂಥ ನೀರು. ಅದಕ್ಕೆ ನೀರಿಗಾಗಿ ಏನು 1 ಲಕ್ಷ ಕೋಟಿ ಭಾಳಲ್ಲ, ಆಲಮಟ್ಟಿ ಯೋಜನೆಗೆ 1 ಲಕ್ಷ ಕೋಟಿ ಸಾಲ ಮಾಡಿ ಅದ್ರಾಗೆಲ್ಲಕ್ಕೆ ನೀರಾವರಿ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ. ಯಾಕಂದ್ರೆ ಅದು ಆದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಸಮಗ್ರ ನೀರಾವರಿ ಆಕೈತಿ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತೇಳಿ ಒಂದು ಗಾದೆ ಮಾತದ. ಹಂಗೆ ಸಾಲ ಮಾಡಿ ಆದರೂ ನೀವು ಸರ್ಕಾರದಿಂದ ನೀರು ಹರಿಸ್ರಿ. ರೈತರು ನಿಮಗೆ ಎಲ್ಲ ಮನೆ ಥ್ಯಾಂಕ್ಸ್ ಹೇಳ್ತಾರೆ. ಮನೆ ಎಲ್ಲ ರೈತರು. ಮತ್ತು ನಿಮಗೆ ಯಾವ ನೀವು ಏನು ಫ್ರೀ ಯೋಜನೆ ಇವು ಯಾರೂ ರೈತರು ಬಯಸಂಗಿಲ್ಲ. ಅಂಥ ಯೋಜನೆಗಳು ನಿಮ್ಗೆ ಯಾರಿಗೆ ಅವಶ್ಯದ ಅವ್ರಿಗೆ ಕೊಡ್ರಿ. ರೈತರಿಗೆ ಮಾತ್ರ ನಮಗೆ ನೀರು ಕೊಡ್ರಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇಲ್ಲೇ ಹೋದ್ರೆ ಮುಂದಿನ ದಿನಮಾನದೊಳಗೆ ನಾವಂತರೂ ಈ ಸಲ ತೀರ್ಮಾನ ಮಾಡೀವಿ, ಯಾವುದೇ ಪರಿಸ್ಥಿತಿಯೊಳಗೆ ಕೆರೆ 50%, 19 ಕೆರೆ ಅಂತರೂ 50% ತುಂಬಬೇಕು. ರೇವಣಸಿದ್ದೇಶ್ವರ ಏತ ನೀರಾವರಿ ಎರಡನೇ ಹಂತದ ಚಡ್ಚಾಣ ಭಾಗದ ಅದು ನೀರಾವರಿ ಯೋಜನೆಗೆ DPR ಮಾಡಿ ಅದಕ್ಕೆ 2.5 ಏನು ನೀರು TMC ತೆಗೆದಿಡಬೇಕಾಗ್ಯದ. ಆ ನೀರು ತೆಗೆದಿಡಬೇಕು. ಅದರ ಟೆಂಡರ್ ಕರಿಬೇಕು. ಈ ಎಲ್ಲ ಸಂಪೂರ್ಣ ಕಾಮಗಾರಿ ಆಗೋ ತನಕ ಇಲ್ಲಿಂದ ಧರಣ ಏಳಬಾರ್ದು ಅನ್ನುವಂಥ ಒಂದು ತೀರ್ಮಾನ ತೆಗೆದುಕೊಂಡು ಈ ಒಂದು ಹೋರಾಟಕ್ಕೆ ಇವತ್ತು ಬಂದದ್ದಾಗಿದೆ. ಯಾಕಂದ್ರೆ ಮನವಿ ಕೊಡೋದು ಹೇಳೋದು ಎಲ್ಲ ಮುಗಿದದ. ಇನ್ನೇನಿದ್ರು ಧರಣಿ ಮುಖಾಂತರ ಸರ್ಕಾರದ ಗಮನ ತೆಗೆಯುವಂಥ ಒಂದು ಕಾರ್ಯಕ್ರಮ. ಇದಕ್ಕೆ ಯಾರು ಮಂತ್ರಿಗಳು ಮತ್ತು ನಮ್ಮ ಶಾಸಕರುಗಳು, ಜಿಲ್ಲಾದೊಳಗೆ 2 ಮಂತ್ರಿಗಳಾದಾರ, ಆನಂತರ 6 ಜನ ಶಾಸಕರು, ವಿರೋಧ ಪಕ್ಷ ಆಡಳಿತ ಪಕ್ಷ ಕೂಡಿ ಅವ್ರು ಎಲ್ಲರೂ ಕೂಡಿ ಒಟ್ಟು ರೈತರ ಹಿತ ಕಾಪಾಡಲಿಕ್ಕೆ ವಿಧಾನಸಭೆಯೊಳಗೆ ಗರ್ಜನೆ ಹಾಕ್ರಿ. ಹೆಂಗೆ ಅಲ್ಲಿ ಕಾವೇರಿ ಸಲುವಾಗಿ ಎಲ್ಲ ಶಾಸಕರು ಅಥವಾ ಇಲ್ಲೇ ರಾಯಚೂರು ಮಾನ್ವಿ ಇವ್ರು ಎಲ್ಲ ತೆಳಗೆ 5 ಜಿಲ್ಲಾ ನೀರಾವರಿ ಏನು ನಾರಾಯಣಪುರ ತೆಳಗೆ ಅದಾರ ಎಲ್ಲರೂ ಅಲ್ಲಿ ಬಿಡಂಗಿಲ್ಲ. ಯಾವ ಮಂತ್ರಿಗಳನ್ನೂ ಬಿಡಂಗಿಲ್ಲ, ನೀರಾವರಿ ಮಂತ್ರಿ ಬಿಡಂಗಿಲ್ಲ, CMನೂ ಬಿಡಂಗಿಲ್ಲ. ನಮ್ಮ ಭಾಗಕ್ಕಿಟ್ಟು ನೀರು ಬರಲಿಕ್ಕೆ ಬೇಕಂತಾರೆ. ನಿಮಗೇನಾಗ್ಯದ, ನೀವು ಆ ದನಿ ಎತ್ತಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನದೊಳಗೆ ನೀವು ಹಳ್ಳಿಯೊಳಗೆ ಅಡ್ಡಾಡೋದು ಭಾಳ ಕಷ್ಟ ಆಗ್ತೈತಿ. ಯಾಕಂದ್ರೆ ರೈತರು ಒಂದು ತೀರ್ಮಾನ ಮಾಡ್ತಾರೆ, ನಮ್ಮ ಪರವಾಗಿ ಯಾರು ಧ್ವನಿ ಎತ್ತಂಗಿಲ್ಲ ಅವನು ಗ್ರಾಮದಿಂದ ಬಹಿಷ್ಕಾರ ಹಾಕುವಂಥ ದಿನಮಾನ ಭಾಳ ದೂರಿಲ್ಲ. ಅದಕ್ಕೆ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಕೂಡ ಎಚ್ಚರಿಕೆ. ಆ ಪ್ರಕಾರ ತಾವು ರೈತರ ಕಾಳಜಿ ವಹಿಸಿ ರೈತರ ಈ ಕಾರ್ಯಕ್ರಮ ಏನು ನಾವು ಕಾಮಗಾರಿ ಕೇಳೀವಿ ಆ ಕಾಮಗಾರಿಗಳನ್ನ ಪೂರ್ಣಗೊಳಿಸ್ರಿ. ಇಲ್ಲದೆ ಹೋದ್ರೆ ರೈತರು ಗುಳೆ ಕಟ್ಕೊಂಡು ಎಲ್ಲಿ ನೀರದಾವ ಅಲ್ಲಿ ಹೋಗುವಂಥ ಕಾಲದ. ಇದು ತಮಗೂ ಶೋಭೆ ಅಲ್ಲ, ನಮಗೂ ಶೋಭೆ ಅಲ್ಲ. ಅದಕ್ಕೆ ಆದಷ್ಟು ಕಳಕಳಿ ವಿನಂತಿ, ರೈತರಿಗೆ ಒಂದು ಈ ನೀರಾವರಿ ಸಮಗ್ರ ನೀರಾವರಿಯಾಗಿ ತಾವೆಲ್ಲ ಶ್ರಮ ಪಡಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ಮಲ್ಲಗೌಡ ಮಾದೇಗೌಡ ಪಾಟೀಲ, ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಉಪಾಧ್ಯಕ್ಷ. ಚಡ್ಚಣ ತಾಲೂಕಿನ ಕೃಷಿಕ ಸಮಾಜ ಅಧ್ಯಕ್ಷ ದಾನಮ್ಮಗೌಡತಿ ಪಾಟೀಲ. ಈಗ ಸಮಗ್ರ ನೀರಾವರಿ ಬಗ್ಗೆ ಚಡ್ಚಣ ತಾಲೂಕದ ಕೆರೆಗಳು ತುಂಬುವ ಯೋಜನೆ ಬಗ್ಗೆ ಸ್ಥಗಿತಗೊಂಡದ. ಯಾಕಂದರೆ ನೀರೇ ಯಾವ ಕೆರೆಗಳಿಗೆ ನೀರಿಲ್ಲ. ಈ ಕಾರಣಕ್ಕೆ 19 ಕೆರೆ ತುಂಬುವ ಕಾರ್ಯ ತಾವು ಬೇಗನೆ ಮಾಡಬೇಕು.
ಯಾಕಂದ್ರೆ ಪದೇ ಪದೇ ಈಗ ಒಂದು ತಿಂಗಳ ಹಿಂದೆ ನಮ್ಮ ಕಿಸಾನ್ ಸಂಘದವರು ನಾವೆಲ್ಲ ಕೂಡಿ ದೊಡ್ಡ ಸ್ಟ್ರೈಕ್ ಮಾಡಿದೆವು. ಆ ಟೈಮ್ದಾಗ ಎಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟು, ಯಾಕಂದ್ರೆ ಎಟೋತಿದ್ರು ನಾವು ಕೆರೆಗಳು ತುಂಬೋ ಕಾರ್ಯ ಕೈ ತೋತೆವು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಈ ವಿಧಾನಸಭೆ ನಡೆದಿದೆ, ಇದ್ರ ಬಗ್ಗೆ ಯಾರೂ ಒಂದು ಚಕರ್ ಶಬ್ದ ಮಾತಾಡಿಲ್ಲ. ಕೆರೆ ತುಂಬು ಯೋಜನೆ ಮೊದಲು ತೀವ್ರಗತಿಯಲ್ಲಿ, ಆದರೆ ಈ ಏಪ್ರಿಲ್ ಮೇ ಈ ತಿಂಗಳದಾಗ ಕುಡಿಯೋ ದನ ಕರಿಗಳಿಗೆ ಕುಡಿಯೋ ನೀರಿಗೆ ಇಷ್ಟು ಸಮಸ್ಯೆ ಆಗ್ತದೆ. ಈ 19 ಕೆರೆ ಚಡ್ಚಣ ಉಮ್ರಾಣಿ ಬ್ಯಾರೇಜ್ದಿಂದ ಒಂದು ಬ್ಯಾರೇಜ್ದಿಂದ ಕಳಸಂಕ ಪ್ಯಾಕೇಜ್ಗೆ ನೀರು ತಂದು ಎಲ್ಲ ಕೆರೆಗಳು ತುಂಬುದು ಅಂತ ಹೇಳಿದ್ರು. ಒಂದೂ ಕೆರೆಗೆ ನೀರು ಬಿದ್ದಿಲ್ಲ. ಒಂದು ತಿಂಗಳಾಯ್ತು ಕಾಯ್ದು ನೋಡಿ. ಇದರ ಪರಿಣಾಮ ಮುಂದೆ ಸರ್ಕಾರಕ್ಕೆ ಆಗ್ಬೋದು. ಯಾಕಂದ್ರೆ ಏನು ಬೇಕಾದ ಈಗ ನೀರು ಬೇಕಾಗ್ಯದ ರೈತರಿಗೆ. ನೀರಿದ್ರೆ ಮಡ್ಡಿ ಜಮೀನು ಎಷ್ಟೋ ನೀರು ಕೊಟ್ಟರೆ ನಾವೆಲ್ಲ ಸರಿಯಾಗಿ ರೀತಿಯಿಂದ ಬೆಳಿತೇವೆ. ಯಾವ ಉಸಾಬರಿಗೆ ಹೋಗಂಗಿಲ್ಲ. ನೀರು ಮನುಷ್ಯಾಗಿದ್ರೆ ದುಡಿತೇವೆ ಭೂಮಿ ಒಳಗೆ. ಈ ಒಂದು ನಿಟ್ಟಿನೊಳಗೆ ಯಾಕಂದ್ರೆ ಸರ್ಕಾರ ಇದಕ್ಕೆ ಭಾಳ ಕೈ ತೊಗೋಬೇಕಾಗ್ಯದ. ಸಿದ್ದೇಶ್ವರ ಸ್ವಾಮಿಗಳ ಒಂದು ಕನಸಿತ್ತು, ತುಂಬ ಬಿಜಾಪುರ ಜಿಲ್ಲೆಗೆ ನೀರು ಕೊಡ್ರಪ್ಪ, ನೀರು ಕೊಡ್ರಿ. ಅವ್ರ ನನಸು ಮಾಡಿದ್ದೆ. ಆದ್ರೆ ನೀವು ನೀರಾವರಿ ಬಗ್ಗೆ ಮೊದಲ ಎಲ್ಲನೂ ಬಿಡ್ರಿ, ಯಾವುದೂ ನಮಗೆ ಗ್ಯಾರಂಟಿ ಯಾವ ಕೆಲಸ ನಮ್ಗೆ ಬೇಡ. ಯಾಕಂದ್ರೆ ನೀರು ಕೊಡ್ರಿ, ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ರೈತರು ತಮ್ಮ ಹೊಲದಾಗ ತಾವು ದುಡ್ಕೊಂಡು ನೆಮ್ಮದಿಯಿಂದ ಬದುಕು ಸಾಗಿಸೋಕೆ ಅವಕಾಶ ಆಗ್ತದೆ. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಬರದ ನಾಡು 5 ನದಿಗಳು ಹರಿದು ನಾಡ. ಇಲ್ಲೇ ನೀರಿಲ್ಲ ಅಂದ್ರೆ ಹೊರಗಿನವ್ರು ನಗ್ತಾರೆ. ಆಲಮಟ್ಟಿ ತುಂಬಿದ್ರೆ ಬರೀ ತಮಿಳ್ನಾಡಕ್ಕೆ ನೀರು ಹೋಗ್ತದೆ. ತಮಿಳ್ನಾಡಕ್ಕೆ ನೀರು ಹೋಗೋದು ಯಾಕೆ ಬೇಕಾಗಿದೆ? ಹಿನ್ನೀರೇ ನಮಗೆ ಜಾಕೋಲ್ ಮುಖಾಂತರ ಹಿನ್ನೀರು ಹೋದದ್ದು ಹಿನ್ನೀರೇ ನಮಗೆ ಜಾಕೋಲ್ ಮುಖಾಂತರ ಕೊಟ್ಟರೆ ಎಲ್ಲ ಕೆರೆಗಳು ತುಂಬುತ್ತಾವೆ. ಎಲ್ಲ ಕೆರೆಗಳು ಮನಸ್ಸು ಮಾಡಿ 19 ಕೆರೆಗೆ ನೀರು ಕೊಟ್ಟರೆ ನೀವು ಮನಸ್ಸು ಮಾಡಿರಿ ರಾಜಕಾರಣಿಗಳೆಲ್ಲ. ನಿಮ್ಮನ್ನೇನು ನಾವು ಟೀಕಾ ಮಾಡ್ಲಿಕ್ಕೆ ಬಂದಿಲ್ಲ. ಯಾವ ರೈತರಿಗೆ ಏನು ಬೇಕಾಗ್ಯದ? ನೀರು ಬೇಕಾಗ್ಯದ. ಭೂಮಿಗೆ ನೀರು ಕೊಡ್ರಿ. ನೀರೊಂದು ಕೊಟ್ಟರೆ ನೀವು ಏನೂ ಬೇಡ. ನೀವು ಯಾಕಂದ್ರೆ ನೀರೇ ಮಾಡೋದೇ ಆದ್ರೆ ನೀವು ಯಾರೂ ಮುಂದಿನ ಚುನಾವಣೆಯಲ್ಲಿ ಎಲ್ಲಿ ತಿರುಗಾಡಬೇಡ್ರಿ, ಹೈರಾಣ ಆಗಬೇಡ್ರಿ. ಯಾಕಂದ್ರೆ ನಾವು ಯಾವ ಪಕ್ಷಕ್ಕೂ ಸೀಮಿತ ಇಲ್ಲ. ಈ ಸದ್ಯ ಎಲ್ಲರೂ ರೈತರ ಮಕ್ಕಳು ಒಮ್ಮೆ ರೊಚ್ಚಿಗೆದ್ರೆ. ಯಾಕಂದ್ರೆ ನೀವು ಯಾವ ಸರ್ಕಾರ ಉಳಂಗಿಲ್ಲ. ರೈತರಿಗೆ ಅನ್ಯಾಯ ಮಾಡಬೇಡ್ರಿ. ಭೂಮಿಗೆ ನೀರು ಹರಿಸುವಂಥ ಕಾರ್ಯ ನೀವು ಮಾಡಿದ್ದೇ ಆದ್ರೆ ಮಾನ್ಯ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಬಜೆಟ್ ಅಧಿವೇಶನದ ಈಗ ಎಲ್ಲ ಅಧಿಕಾರಿಗಳನ್ನು ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಹೇಳಿದಾಗ ಒಂದಿನ ನೀರು ಬಿಡ್ತಾರೆ. ಮೊನ್ನೆ ಸ್ಟ್ರೈಕ್ ಮಾಡಿದ್ರೆ ಎಲ್ಲ ಕೆರೆಗೆ ಒಂದೇ ದಿನ ನೀರು ಬಂದ. ಮತ್ತು ಯಾವ ಕೆರೆಗೆ ನೀರು ಬಂದಿಲ್ಲ. ನೀವೇನು ಮಾಡ್ತೀರಿ? ಎಲ್ಲರೂ ಏನು ಮಾಡ್ತೀರಿ? ನಾಳೆ ಬ್ಯಾಸಿಗೆ ಒಳಗೆ ಇದು ಮಾಡೋನು, ಟ್ಯಾಂಕರ್ ಹಚ್ಚೋನು. ಇದು ಟ್ಯಾಂಕರ್ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ನಮಗೆ ನೀರು ಕೊಡ್ರಿ. ಕೆರೆಗೆ ನೀರು ಕೊಟ್ಟರೆ ಹೋಬಳಿಗೆ ನೀರು ಯೋಜನೆ ಮಾಡ್ಯಾರ. ಆ ನೀರು ನಮಗೆ ಕುಡಿಯೋ ನೀರು ಮಾಡ್ಯಾರ. ಆ ನೀರು ಕೊಡ್ರಿ. ಕೆರೆ ನೀರು ಕೊಟ್ಟರೆ ದನ ಕರಿಗೆ ಎಲ್ಲಿ ಸಂಭಾಳಿಸ್ತದೆ? ಕುಡಿಯೋ ನೀರು ಒಂದು ಕೊಡ ಆದ್ರೆ 10 ಹಣ ಬಂದಿದ್ದು. ಒಂದು ಕೊಡ ಒಂದು ಇದಕ್ಕೆ ಸಾಲಂಗಿಲ್ಲ, ಒಂದು ದನಕ್ಕೆ ಸಾಲಂಗಿಲ್ಲ. ಹೈನುಗಾರಿಕೆ ಮಾಡ್ರಿ. ನೀರಾವರಿನೂ ಇಲ್ಲ. ಹೈನುಗಾರಿಕೆ ಹಂಗಾತು. ಹೈನುಗಾರಿಕೆ ಆದರೆ ನೀರಾವರಿ ಬೇಕು. ಮತ್ತು ರೈತರಿಗೆ ಯಾವ ದೃಷ್ಟಿಯಿಂದ ಅನ್ಯಾಯ ಅದು. ಒಟ್ಟು ವಿಜಯಪುರ ಜಿಲ್ಲಾದವರು ಎಚ್ಚೆತ್ತುಕೋರಿ. ಯಾಕಂದ್ರೆ ನೀರು ನೀವೇನೂ ಕುಡಿದು ಬೇಡ. ಒಂದು ಬಗ್ಸಿ ನೀರು ಈ ಭೂಮಿಗೆ ಕೊಟ್ಟರೆ ಭೂಮಿ ಬಂಗಾರದ ಬೆಳೆಯುವಂಥ ಭೂಮಿ ಅದ. ಎಂಥ ಹವೆ ಅದ ಬಿಜಾಪುರ ಜಿಲ್ಲೆಯದ್ದು. ಬದುಕಲಿಕ್ಕೊಂದು ಅವಕಾಶ ಅದ. ಅಂಥ ಬದುಕಿಗೆ ಒಂದು ಹನಿ ನೀರು ಕೊಡ್ರಿ ಅಂಥೇಳಿ ನಾವು ಏನು ಕಿಸಾನ್ ಸಂಘದವ್ರದ್ದು ಅಧ್ಯಕ್ಷರು ಹಾಗೂ ಪದೇ ಅವ್ರ ಹೋರಾಟ 10 ವರ್ಷ ನಿರಂತರವಾಗಿ ಹೋರಾಟದು. ಆ ಹೋರಾಟಕ್ಕೆ ಒಂದು ಬೆಲೆನೂ ಕೊಡ್ರಿ. ಬೆಲೆ ಕೊಟ್ಟಂತ ಆಗ್ತದ ಅಂತಕ್ಕಂಥ ಮಾತು ಹಿಂದಕ್ಕೆ ಏನು ನೀವು ನಾರಾಯಣಪುರ ಕೆನಾಲ್ ಬಂದೂರಿಂದ ಸಿಂದಗಿ ಗುತ್ತಿ ಬಸವಣ್ಣ ಏನು ಕೆನಾಲ್ ಬಂದು ಇವತ್ತು ಆಲ್ಮೇಲ ಸಿಂದಗಿ ನೋಡಿದ್ರೆ ಬರೇ ಏನಪ್ಪ ಇದು ಮಳೆಗಾಲದನ್ನು ಅನಿಸ್ಬೋದು. ಆ ಥರ ನೀರಾವರಿ ಅದು ನಮ್ಮಲ್ಲಿ. ನನಗೆ ಇಟ್ಟು ಕೆಟ್ಟ ಅನ್ನಿಸ್ತದೆ. ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಶಾಸಕರ ಜೊತೆ ನಾವು ಕೂಡಿದ್ದೆವು. ಏನೂ ಬೇಡ್ರಿ, ಮೊದಲು ನೀರು ಕೊಡ್ರಿ ಅಂದ. ನಾಳೆಗೆ ಮಾಡ್ತೇವ್ರಿ. ನೀವು ಹೇಳೋಣ ಪೈಪ್ ದುರಸ್ತಿ ಹೇಳ್ತಾರೆ. ನೀವು ಹೇಳಿದ್ರೆ ಅದು ದುರಸ್ತಿನೇ ಮಾಡಂಗಿಲ್ಲ. ಯಾಕಂದ್ರೆ ಎಲ್ಲ ಏನದು ನೌಕರದಾರೆಲ್ಲ ಹೆಂಗಾದ್ರೂ ಪಗಾರ ಸಿಗ್ತದೆ ಅಂತ ಕೆಡುವಂಥ ನೌಕರದಾರ ಅದಾರ. ನೀವು ಎಲ್ಲ ಅದನ್ನ ಭಾಳ ನಿಗಾ ವಹಿಸ್ಬೇಕೀಗ. ಎಲ್ಲಿ ಪೈಪ್ಲೈನ್ ಅದ, ಎಲ್ಲಿ ದುರಸ್ತಿ ಅದ, ಕೆರೆಗೆ ನೀರು ಈ ಬೇಸಿಗೆ ಏಪ್ರಿಲ್ ಮೇದಾಗಂತರೂ ನಿಮಗೆ ಯಾರೂ ಹಳ್ಳ್ಯಾಗ ಬರ್ಕೊಡುದಿಲ್ಲ. ಆ ಪರಿಸ್ಥಿತಿ ಅದ. ಇದನ್ನ ಎಚ್ಚೆತ್ತುಕೊಂಡು ಸರ್ಕಾರ ಗಮನಕ್ಕೆ. ಯಾಕಂದ್ರೆ ಇದೆಲ್ಲ ಈ ಮಂದಿ ಹೇಳಂಗಿಲ್ಲ. ಇವತ್ತು ನಿರಂತರ ಹೋರಾಟ ಮಾಡ್ತಾರೆ. ಈ ನಿರಂತರ ಹೋರಾಟಕ್ಕೆ ತಾವೆಲ್ಲ ನಿಂತು ಬೆಂಬಲ ಕೊಟ್ಟು ನಾವು ಮಾಡ್ತಕ್ಕಂಥ ಆಶ್ವಾಸನೆ ಕೊಡ್ರಿ. ಯಾಕಂದ್ರೆ ಈ CM ಜೋಡಿ ಮಾತಾಡಲಿ ಕಿಸಾನ್ ಸಂಘ
ರೈತರಿಗೆ ಕಲ್ಯಾಣ ಆಗ್ತದೆ. ನೀವು ಒಂದು ಮಾಡಿದ್ರೆ ನಿಮ್ಮ ಮುಖ್ಯಮಂತ್ರಿ CM ಅವರು ಇಂಥ ಕೆಲಸ ಮಾಡಿದ್ರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಯಾಕಂದ್ರೆ ಬಿಜಾಪುರ ಜಿಲ್ಲಾಕ್ಕೆ ಇಂಥ CM ಸಿದ್ದರಾಮಯ್ಯ ಸಾಹೇಬರಿದ್ದರು, DK ಶಿವಕುಮಾರ್ ಇದ್ದರು, ನಮ್ಮ ನೀರು ಕೊಟ್ಟು ನೀರು ಹರಿಸಿದ್ರೆ ನಿಮ್ಮ ಹೆಮ್ಮೆಯಿಂದ ನಿಮ್ಮ ಹೆಸರು ಬಳಸ್ಕೊತೀವಿ ನಾವು. ಹಿಂದಕ್ಕೆ ನಾರಾಯಣಪುರ ಕೆನಾಲ್ ಬಂದು ದೇವೇಗೌಡರು ಏನೋ ನೆನೆಸ್ತೀವಿ ನಾವು. ದೇವೇಗೌಡರು ಅಂಥವ್ರು ಒಬ್ಬರು ಪ್ರಧಾನಮಂತ್ರಿ ಆದರೆ ನನ್ನ ಕರ್ನಾಟಕ ಅಂದ್ರೆ ಅವರು. ಅದಕ್ಕೆ ಇವತ್ತು ನಮ್ಮ ಕರ್ನಾಟಕ ಅಂದು ಸಿದ್ದೇಶ್ವರ ಸ್ವಾಮಿಗಳ ನನಸು ಮಾಡುವಂಥ ಕೆಲಸ ನೀವು ಮಾಡಿರಿ ಅಂತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಒತ್ತಾಯ ಮಾಡ್ತೇವೆ ನಾವು ಒಬ್ಬ ಪ್ರತಿನಿಧಿ, ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ ಹೇಳ್ತೇವೆ. ನೀವು ಗ್ಯಾರಂಟಿ ನಮ್ಮ ಅವಶ್ಯಕತೆ ಇಲ್ಲ. ಇವು ಎಲ್ಲಕ್ಕ ಮೂಲ ಬೇರೆ ಅದೇ. ಇವು ತಾತ್ಪೂರ್ತಿಗೆ ನಾವು ನೀವು ಕೇಳುದಲ್ಲ. ಈ ರೇವಣ ಸಿದ್ದೇಶ್ವರ ಅದಕ್ಕೆ ನೀರು ಬಿಡಬೇಕಾದ್ರೂ ಪೂರ ಆಲಮಟ್ಟಿ 524 ಆದ್ರೆ ನಮ್ಮ ಹೊಲಗಳಿಗೆ ನೀರು ಐತಿ. ಇಲ್ಲಿಲ್ಲ ಅಂದ್ರೆ ಗುಬ್ಬಿಗೆ ನೀರು ಕುಡಿಯಂಗ ಕೆರೆಯಾಗ ನೀರ ನಾವು ಕೊಡ ತುಂಬ್ಕೊಂಡ್ಬಾರ್ದು. ಗುಬ್ಬಿಟ್ಟು ಒಂದು 4 ಹನಿ ಕೊಡೋದು. ಇದು ಖಾಯಂ, ಇದು ನಮ್ಮ ಹಣಿಪಟ್ಟು. ಅದಕ್ಕೆ ಆ ಒಂದು ಈ ರೈತರ ಶಾಪ ನಿಮ್ಗೆ ತಟ್ಟ ಈ ಮೂಲಕ ಸರ್ಕಾರಕ್ಕೆ ತಿಳಿಸೋಕೆ ಪ್ರಯತ್ನಿಸ್ತೀನಿ. ನನ್ನ ಹೆಸರು ಮಲ್ಲಗೌಡ ಮಾದೇಗೌಡ ಪಾಟೀಲ್, ಭಾರತೀಯ ಕಿಸಾನ್ ಸಂಘದ ಉತ್ತರ ಕನ್ನಡ. ಹೋರಾಟಕ್ಕೆ ಚಡ್ಚಣ್ ಹಾಗೂ ಇಂಡಿ ತಾಲೂಕಿನ ಸಮಗ್ರ ಕೆರೆ ತುಂಬುಗಳ ಯೋಜನೆಯ ನೀರಾವರಿ ಹೋರಾಟಕ್ಕೆ ಸರ್ ಆಗ್ರೆ ಕಡ್ಡಿರು ಆಗ್ರೆ ಬೇಕು, ನೀರು ಬೇಕು, ನೀರು ಬೇಕು. ದಯಮಾಡಿ ಬರ್ರಿ ಈ ಕಡೆ, ದಯಮಾಡಿ ಬರ್ರಿ ಈ ಕಡೆ ಬರ್ರಿ, ಒಳಗಲ್ಲ. ಸರ ನೀವು ದಡ್ಡಿ ಬರ್ರಿ, ದಡ್ಡಿ ಬರ್ರಿ, ಇಲ್ಲಿ ಬರ್ರಿ. ಅಂತ ಈ ನಮ್ಮ ತಾಲೂಕಿನ ಕಿಸಾನ್ ಸಂಘದ ವತಿಯಿಂದ ಇವತ್ತಿನ ದಿವಸ ಸಿದ್ದೇಶ್ವರ ದೇವಸ್ಥಾನದಿಂದ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲು ನಮ್ಮ ಚಡ್ಚಣ ತಾಲೂಕು ಹಾಗೂ ಇಂಡಿ ತಾಲೂಕಿನ ಏನು 19 ಕೆರೆಗಳಿಗೆ ಒಂದು ಸರ್ಕಾರ ರೊಕ್ಕವನ್ನ ದುಡ್ಡನ್ನು ಎತ್ತುವುದಕ್ಕೋಸ್ಕರವಾಗಿ ಆ ಕಾಮಗಾರಿಯನ್ನು ಮಾಡಿದಂತಕ್ಕಂಥದ್ದನ್ನ ಇವತ್ತು ಸೂಚಿಸ್ತಾ ಇದೆ. ಯಾಕಂದ್ರೆ ಸರ್ಕಾರದ ರಾಜಕಾರಣ ಹೇಳ್ರಿ ಏನ್ ನೀಡ್ರಿ, ಯಾರು ನೀಡ್ತೀರಿ? ಹೇಳ್ರಿ ಈ ಕಡೆ ನೋಡ್ರಿ ಸರ. ಸಿದ್ದರಾಮಯ್ಯ ಅಂತ ಗೊತ್ತದ ಹೇಳಿ ಮಾಡ್ರಿ.